ಇಲ್ಲಿ ಶಿವಮೂರ್ತಿ ಹಿಂಗೆ ಹೊಳ್ದಂದ್ರೆ ಅಲ್ಲಿ ಜೀಸಸ್ ಲುಕಿಂಗ್ ಲೈಕ್ ವಾವ್ ಭಾಳ ಇಷ್ಟ ಆಯ್ತು ನನಗೆ. ಬಸ್ ಚಲೋ ಅದ ಹೋಗೋದು ಸಿಕ್ಕಾಬಿಡೆ ಬೋರ್ ಆಗತ್ತೆ ನಿಜ. ನೈಟ್ ಜರ್ನಿ ಮಾಡೋದು ಭಾಳ ಬೆಸ್ಟ್. ಮಲ್ಕೊಂಡ್ವಿ ಅಂದ್ರೆ ಜರ್ನಿನೇ ಗೊತ್ತಾಗಲ್ಲ. ಫೈನಲ್ಲಿ ಮುಂದೆ ಬೇಳಕ್ಕೆ ಎಂಟ್ರಾಗಿ ಈಗ ಎಂಟ್ರಲ್ಲಕ್ಕೆ ನೀವು ಬಿಡಲಾಗತ್ತ ಮಾತಾಡ್ಬೇಸ್ ಬಸ್ ಇಲ್ಲದ ನೋಡ್ರಿ ಮಹಾನ್ ಪ್ರಭುಗಳು ಇವರೇ ಎಕ್ದಮ್ ಪ್ಲಾನ್ ಮಾಡಿದ್ದೆ ಎಲ್ಲ ಮಾಡಿ ವ್ಯವಸ್ಥೆಯಿಂದ. ಹೌದು ಗೈಸ್, ಸಡನ್ ಟ್ರಿಪ್ ಪ್ಲಾನ್ ಮಾಡಿದೆ. ಸಡನ್ ಟ್ರಿಪ್ ಪ್ಲಾನ್ ನಮ್ಮ ಹೀರೋಣಿ ಬಿಟ್ಟು ಹೊಂಟೀನಿ ಗೈಸ್, ಅದೇ ಬೇಜಾರು. ನಮ್ಮ ಒಬ್ಬಕಿಗೆ ಅಂತಲ್ಲ ಫ್ಯಾಮಿಲಿಗೆ ನಮಗೆಲ್ಲ ಬಿಟ್ಟು ಒಬ್ಬನೇ ಹೊಂಟಾನೆ. ಬನ್ನಿ ಗೈಸ್ ಹೋಗಿ ಬರ್ಲಿ, ಒಳ್ಳೇದಕ್ಕೆ ಹೊಂಟಾರ ಹೋಗ್ಲಕ್ ಬಿಟ್ಟಿವಿ ನಾವು. ಅದೇ ನಮಗ್ ಬಿಟ್ಟು ಎಲ್ಲಿಗಾರೆ ಎಂಜಾಯ್ ಮಾಡಕ್ ಹೊಂಟಿದ್ರ ಅಂದ್ರ ನಾನು ಇಬ್ಬರೇ ಅದೀವಿ, ಆರಾಮ್ ಸಿಸ್ತ ಎಂಜಾಯ್ ಮಾಡಕೋತಿರುವಾಗ ನನ್ನ ಪ್ಲಾನ್. ಯಾಕಂದ್ರೆ ಲಾಕರ್ ರೂಮ್ ಅದ, ಲಾಕರ್ ರೂಮ್ ಹಾಕಿ ಬ್ಯಾಗ್ ಹೋಗಟ್ಟಿ ಆರಾಮ್ ತಿರುಗಾಡಿ ಎಲ್ಲಿ ಜಾಗ ಸಿಗ್ತ ಅಲ್ಲಿ ಮಕ್ಕೋಬೋದು. ದೇವ್ರ ಸನ್ನಿಧಿಯೊಳಗ ನಮ್ಮ ಸರ್ ಬಾಯ್ರಿ, ನೀವು ಕಾಣಲಿಗ್ರಿ ಆದ್ರೆ ಬಾಯ್ರಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಬೆಳಗ್ಗೆ ಎದ್ದು ಶಿಸ್ತಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿನಿ. ಯಾಕಪ್ಪ ಎಲ್ಲಿ ಹೊಂಟಿನಿ ಏನು ಎಂತ ಅಂತೇಳಿ ಅನ್ಕೋತಿರ್ಬೋದು ನೀವು. ಹೌದು ಗೈಸ್, ಸಡನ್ ಟ್ರಿಪ್ ಪ್ಲ್ಯಾನ್ ಮಾಡಿದೆ. ಸಡನ್ ಟ್ರಿಪ್ ಪ್ಲ್ಯಾನ್. ಅದು ಪ್ಲ್ಯಾನ್ ನನ್ನಂತ ಅಲ್ಲ, ಬಟ್ ಸಡನ್ನಾಗಿ ವಿತೌಟ್ ಫ್ಯಾಮಿಲಿ ಕರ್ಕೊಂಡ್ಬಿಟ್ಟಿಲ್ಲ ಆ್ಯಂಡ್ ನಮ್ಮ ಶಿಲ್ಪವ್ರಿಗೆ ಕರ್ಕೊಂಡ್ಬಿಟ್ಟಿಲ್ಲ. ಒಬ್ಬನೇ ಸಡನ್ನಾಗಿ ಪ್ಲ್ಯಾನ್ ಹಾಕಿ ಹೋಗ್ಬೇಕು ಅಂತೇಳಿ ತಲೆ ಬಂತು, ರೆಡಿ ಆಗಿಬಿಟ್ಟಿನಿ. ಹೆಂಗಿರ್ತಾ ಏನಿರ್ತಾ ಐ ಡೋಂಟ್ ನೋ. ಏನೂ ಪ್ಲ್ಯಾನ್ ಇಲ್ಲ, ಒಂದು ಚೂರು ಪ್ಲ್ಯಾನ್ ಇಲ್ಲ. ನಿನ್ನೆ ಗೊತ್ತಾಗ್ಯದ, ಇವತ್ತು ಹಂಗೆ ರೆಡಿ ಆಗಿ ನಿನ್ನೇನು ರೆಡಿ ಆಗಿನಿ. ಹ್ಞೂ ಬರೀ ಹಿರಾಣಿಯವ್ರೆ, ನಮ್ಮ ಹಿರಾಣಿ ಬಿಟ್ಟು ಹೊಂಟೀನಿ ಗೈಸ್, ಅದೇ ಬೇಜಾರು. ಮದುವೆಯಾಗಿ 6 ತಿಂಗಳಾಯ್ತು. 6 ತಿಂಗಳ ತನಕ ಇಲ್ಲಿವರೆಗೂ ಒಂದು ದಿನಾನು ನನ್ನ ಹೆಂಡತಿನ ಬಿಟ್ಟಿಲ್ಲ. ಇದೇ ಫಸ್ಟ್ ಟೈಮ್ 2 ಡೇಸ್ ಬಿಟ್ಟಿರ್ಬೇಕು ನನ್ನ ಹೆಂಡತಿಗೆ. ಬಿಟ್ಟು ಹೋಗ್ಲಕತ್ತ ನೋಡಿ ಗೈಸ್. ಈಗ ನಮ್ಮ ಒಬ್ಬಕಿಗೆ ಅಂತಲ್ಲ ಫ್ಯಾಮಿಲಿಗೆ ನಮಗೆಲ್ಲ ಬಿಟ್ಟು ಒಬ್ಬನೇ ಹೊಂಟಾನೆ. ಸಡನ್ ಪ್ಲ್ಯಾನ್ ಆಯ್ತು, ಸಡನ್ ಆಗಿ ರೆಡಿ ಆಗಿ ಎಲ್ಲಿ ಹೊಂಟೀನಿ ಏನಂತ ಹೇಳಿಲ್ಲ, ಬಟ್ ಗೊತ್ತಾಗತ್ತೆ ಗೈಸ್ ನಿಮ್ಗೆ ಮುಂದೆ ಎಲ್ಲಿ ಹೊಂಟಿವಿ, ಏನು ಮಾಡಕತ್ತೈತೆ, ಹೆಂಗೆ ಹೊಂಟಿವಿ ಅಂತ ಹೇಳಿದ್ರೆ ಭಾಳ ನಿಜವಾಗ ಸಿಕ್ಕಾಬಿಟ್ಟೆ ಸಡನ್ ಆಗಿ ಆಯ್ತು ಪ್ಲ್ಯಾನ್. ಇದು ಒಟ್ಟು ತಲೆಯಾಗಿರಲಿಲ್ಲ, ಏನೂ ನನ್ನದು ಥಿಂಕಿಂಗ್ ಇರಲಿಲ್ಲ, ಹಿಂಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇರಲಿಲ್ಲ, ಏನೂ ಇರಲಿಲ್ಲ. ಸಡನ್ನಾಗಿ ನನಗೆ ಹೋಗ್ಬೇಕು ಅನ್ನಿಸ್ತು. ನನಗೆ ಹೋಗ್ಬೇಕು ಅನಿಸಿಲ್ಲ, ಬಟ್ ಅದು ಪ್ಲ್ಯಾನ್ ಬಂತು, ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿಬಿಟ್ವಿ. ನಾನು ನಮ್ಮ ಫ್ಯಾಮಿಲಿ ಬಿಟ್ಟು ವಿತೌಟ್ ಹೊಂಟಿರಲಿಲ್ಲ. ಸೊ ಅದೊಂದು ಸ್ವಲ್ಪ ಬೇಜಾರು. ನಾನು ಹೆಂಡತಿ ಬಿಟ್ಟು ಹೊಂಟಿದ್ದೆ, ಸ್ವಲ್ಪ ಬೇಜಾರು. ಭಾಳ ದಿನದ ನಂತರ ಬಿಟ್ಟು ಹೊಂಟಿದ್ದೆ ನಾನು ಹೆಂಡತಿಗೆ. ಸೊ ಹೆಂಗೆ ಅನ್ಸಾಗತ್ತೆ ನಿಮಗೆ? ಬಿಟ್ಟಿರೋಕ್ಕಾಗತ್ತಾ? ಬಿಟ್ಟಿರಕ್ಕಾಗುತ್ತೆ. 2 ಡೇಸ್ ಬಿಟ್ಟು ಹೋಗ್ಲಕತ್ತಾರ. ಬನ್ನಿ ಗೈಸ್ ಹೋಗಿ ಬರ್ಲಿ, ಒಳ್ಳೇದಕ್ಕೆ ಹೊಂಟಾರ ಹೋಗ್ಲಕ್ ಬಿಟ್ಟಿವಿ ನಾವು. ಅದೇ ನಮಗ್ ಬಿಟ್ಟು ಎಲ್ಲಿಗಾರೆ ಎಂಜಾಯ್ ಮಾಡಕ್ ಹೊಂಟಿದ್ರ ಅಂದ್ರ ನಾನು ಸ್ವಲ್ಪ ಹೊಂಟಾರ, ಒಳ್ಳೇದಕ್ಕೆ ಹೋಗಿ ಬರ್ಲಿ ಅಂಡ್ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಾ. ಓಕೆ ಬಾಸ್, ಸೇಫ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರ್ತೀವಿ ಗೈಸ್, ನಾನು ಹೋಗಿ ಬರ್ತೀನಿ. ಊಟ ಗಟ್ಟ ಮಾಡಿ 3 ಟೈಮ್ ಊಟ ಗಟ್ಟ ಬಿಟ್ಟಿಗೆ ನಾ ಇದ್ದಾಗೆ ಮಾಡಲ್ಲ ಊಟ. ಮುಂಜಾನೆ ನಾ ಬಿಡ ಜಳಕ ಮಾಡ್ಬೇಕಂತ ಹೊಂಟೀನಿ. ಇವೇನಂತ ಯಾಕೆ ಮತ್ತೆ ಬೆನ್ನತ್ತಲ್ಲಕತ್ತ ನನಗ. ಮತ್ತೆ ರೆಡಿಯಾಗಿ ನಾನು ಬರ್ತೇನೆ. ಬೆನ್ನತ್ರ ಏನು ಮಾಡಿದೆ? ಸಡನ್ ಪ್ಲ್ಯಾನ್ ನಮ್ದು ಅದ, ಸಡನ್ ಪ್ಲ್ಯಾನ್ ನಿಂದು ಮಾಡಿದ್ರೆ ಬೆನ್ನತ್ತಿದ್ದಂದ್ರೆ ನಿನ್ನೆನೆ ಬೆನ್ನತ್ತಿದ್ದೆ. ನಾ ಬರ್ತೀನಿ ಅಂತ ಗಂಟು ಬರ್ತಿದ್ದೆ. ಹೋಗಿ ಬಾಯಿರಾಕ್ ನೀ ಚಂದ ಊಟ ಅದು ಮಾಡು, ವಿಡಿಯೋ ಅನ್ಕೊಂಡು ಊಟ ಬಿಡಬೇಡ. ಊಟ ಮಾಡು, ನಿದ್ದೆ ಮಾಡು, ಮತ್ತೆ ಹಂಗೆ ಜಲ್ದಿ ಬಾ ನೋಡಿ ಹೇಳಿ. ನಾ 2 ಡೇಸ್ ಐತೆ. 2 ಡೇಸ್ ಇವತ್ತು ಬೆಳಗ್ಗೆ ಹೊಂಟಿನಿ, ನಾಳೆ 1 ಡೇ ಬಿಟ್ಟು ನಾಡ್ದು ಬೆಳಗ್ಗೆ ಇಲ್ಲೇ ಮನೆಯಾಗ ಇರ್ತೀನಿ ನೋಡ್ರಿ. ಆದಷ್ಟು ಬೇಗ ಬರ್ತೀವತ್ತ. ಎಲ್ಲಿ ಹೊಂಟಿ ಏನಂಟೆ ಅನ್ನೋದು ಗೊತ್ತಾಗುತ್ತೆ ಗೈಸ್. ಮುಂದೆವರೆಗೂ ನೋಡ್ರಿ, ಕೊನೆವರೆಗೂ ನೋಡ್ರಿ, ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ಹೊಂಟಿವಿ, ಏನು ಹೆಂಗ ಪ್ಲ್ಯಾನ ಎಂತ ಅಂತ ಹೇಳಿಕೆ. ಎಲ್ಲ ಪ್ಯಾಕ್ ಅಂತ ಆಗ್ಯದ. ಏನು ಪ್ಯಾಕ್ ಅಲ್ಲಕ್ಕೇನು ಒಂದು ಜೋಡಿ ಡ್ರೆಸ್ ಅಷ್ಟೇ ಇಟ್ಕೊಂಡು, ಮತ್ತೇನು ಜಾಸ್ತಿ ಏನು ಇಟ್ಕೊಂಡಿಲ್ಲ. ಒಂದು ಜೋಡಿ ಡ್ರೆಸ್ ಅಷ್ಟೇ, ಮತ್ತು ಉಳಿದಿದ್ದು ನೋಡುವಂತಲ್ಲಿ ಏನಾದರೂ. ಲೆಟ್ಸ್ ಸಿ ಏನಾಗುತ್ತೆ ಅನ್ನೋದು. ನಮ್ಮ ಸಿಟಿ ಬಿಟ್ಟಂಡೆ ಸುಟ್ಟಿ ಬಾಯ್, ನಮ್ಮ ಸಿಟಿ ಬಿಟ್ಟು ನಾವು 6 ತಿಂಗಳು ಇರೋಕತ್ತೀವಿ. ಸಿಟಿ ಫುಡ್ ತರಬೇಕು, ನಾವೇ ತರಬೇಕು. ಹೋಗಂಬರ್ರಿ ಮತ್ತೆ ಹೋಗಿ. ನಾ ಸ್ವಲ್ಪ ಟೈಮ್ ಸಿಗಿತಾ ಹೋಗಿ ತೊಗೊಂಬರ್ತಿದ್ದೆ. ನಾನು ಮುಂಜಾನೆ ತೊಗೊಂಬರ್ಬೇಕಂದಿತ್ತು, ಬಟ್ ನನಗೆ
10 ತೆಗ್ಯದೆ ಮತ್ತು ಆಫೀಸ್ ಏನಪ್ಪ ಅಂದ್ರೆ ನನಗೆ ಟೈಮ್ ಸಿಗಲಿಲ್ಲ, ಇನ್ನೂ ಟೈಮ್ ಇಲ್ಲ ಗೈಸ್. ಅದಕ್ಕೆ ಬನ್ನಿ ಫಟಾಫಟ ಅಂತ ಹೇಳಿಕೆ ಇವಾಗ ಹೋಗುವ. ಲೆಟ್ಸ್ ಗೋ. ಬಾಯ್. ಓಕೆ ಬಾಯ್. ಓಕೆ ಬಾಯ್, ಗುಡ್ ನೈಟ್ ಗೈಸ್. ಫೈನಲಿ ಅಲ್ಲಿಂದ ಇವಾಗ ಬಸ್ ಸ್ಟ್ಯಾಂಡ್ ಬಂದೀನಿ ಡೈರೆಕ್ಟ್. ಇವಾಗ ಬಸ್ ಬರ್ತದಂತ, ಯಾವಾಗ ಬರ್ತದ ಗೊತ್ತಿಲ್ಲ. ಇಲ್ಲದ ನೋಡ್ರಿ ಮಹಾನ್ ಪ್ರಭುಗಳು, ಇವರೇ ಎಕ್ದಮ್ ಪ್ಲಾನ್ ಮಾಡಿದ್ದೆ ಎಲ್ಲ ಮಾಡಿ ವ್ಯವಸ್ಥೆಯಿಂದ. ಬೈ ಬಡ 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 ಹೋಗುವ. ನಾ ಬಸ್ ಬಂದಿಲ್ಲ, ಏನೂ ಬಂದಿಲ್ಲ. ಬಸ್ ಬರ್ತಂದ್ರೆ ಹೋಗಿ 9ಕ್ಕೆ ಬರ್ತಂದ್ರೆ ಬಸ್ 10:30 ಆಗಿದೆ, ನಾ ಬಸ್ ಬಂದಿಲ್ಲ. ನನಗೆ ಜಲ್ದಿ ಕರ್ಕೊಂಬೋದು, ಇಂತಿಂತ ಮಂದಿ ಇರ್ತದ. ಬರೀ ಪಟ ಪಟ ಬೆಳಿಗ್ಗೆ ಬಸ್ ಬರ್ತಂದ್ರೆ ಹೋಗುವ. ಲೆಟ್ಸ್ ಗೋ ಗೈಸ್. ಫೈನಲಿ ಇವಾಗ ಬಸ್ ಬಂದದ. ಬಸ್ ಒಳಗೆ ಏರಿ ಕುಂತೀವಿ. ಈಗ ಎಷ್ಟಕ್ಕೆ ಬಿಡ್ತದ ಏನು ಬಿಡ್ತದ ಐ ಡೋಂಟ್ ನೋ. ಆದಷ್ಟು ಬೇಗ ಬಿಟ್ಟರೆ ಸಾಕು. ನನಗೆ ಕಂಡಕ್ಟರ್ ಸರ್ ಬಂದ್ರಂದ್ರೆ ಸ್ವಲ್ಪ ಎಷ್ಟಕ್ಕೆ ಬಿಡ್ತದ ಎಷ್ಟಕ್ಕೂ ಹತ್ತದ ಸ್ವಲ್ಪ ಕೇಳಿ ಸರ್. ಗೈಸ್ ಹಂಗೆ ಸ್ವಲ್ಪ ಮಾತ್ರ ಸ್ವಲ್ಪ ಹೋಗಂತಾರೆ. ಅದೇ ನಮ್ಮ ಮೇಡಮ್ ಅವ್ರು ಹೇಳಿ ಕಳ್ಸ್ಯಾರ, ಆದಷ್ಟು ಜಾಸ್ತಿ ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ. ಸೊ ಇವಾಗೇ ಶುರು ಮಾಡೋದು. ಇವಾಗಿನ ಶುರು ಆಯ್ತಂದ್ರೆ ಅಲ್ಲಿ ತನ ದಂಡಿ ತನ ತೊಗೊಂಡು ಹೋಗ್ತೀವಿ. ಎಲ್ಲಿಗೆ ಹೊಂಟಿವಿ ಏನಂಟೆ ಅಂತ ಹೇಳಿ ಹೇಳಲ್ಲ, ಬಟ್ ಗೊತ್ತಾಗುತ್ತೆ ದಂಡಿ ತನ. ನೋಡ್ರಿ ಅಷ್ಟೇ. ಆ್ಯಂಡ್ ಎಲ್ಲ ಇನ್ಫಾರ್ಮೇಷನ್ ಕೊಡ್ಬೇಕು ಗೈಸ್. ಯಾಕಂದ್ರೆ ಇಂಥ ನೋಡ್ರಿ ಬ್ಯಾಚುಲರ್ಗಳು ಯಾರಿಗೆ ಕೊಡೋದಿಲ್ಲ, ನಾವೆಲ್ಲರಿಗೂ ಕೊಡ್ಬೇಕು. ಬಸ್ ಹತ್ತೀವಿ, ಬಸ್ ಬಂದದ, ಬಸ್ ಬಿಟ್ಟದ ಎಲ್ಲ ಹೇಳ್ಬೇಕು. ಹೇಳೋದು ತಿಳಿಲ್ಲ, ನಾವು ಹೇಳ್ಬೇಕು ನಮ್ಮ ಸೇಫ್ಟಿ. ಮತ್ತು ಎಲ್ಲ ಕರ್ಕೊಂಡು ಹೋಗ್ರಿ ಗೈಸ್. ಇವ ನಮ್ಮ ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ನೋಡ್ತಿದ್ರೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಸ್ ಮೈ ಫ್ರೆಂಡ್, ನಮ್ಮ ಕಾಲೇಜ್ ಫ್ರೆಂಡ್ ಸುಶೀಲ್ ಕುಮಾರ್ ಅವ್ರ ಹೆಸರು. ಬಟ್ ಅವರು ಮೇಂಟೈನ್ ಮಾಡ್ತಿರೋದು ಕ್ರಶ್ ಬಾಯ್ ಅಂತೇಳಿ ಅವ್ರ ಹೆಸರು. ಬಟ್ ಎಷ್ಟು ಕ್ರಶ್ ಅಥವಾ ಯಾರಿಗೂ ಗೊತ್ತು, ಕ್ರಶ್ ಬಾಯ್ ಅಂತ ಅವ್ರ ಹೆಸರು. ಸೊ ಅವರು ಎಕ್ದಮ್ ಪ್ಲ್ಯಾನ್ ಹಾಕಿದ್ದು ಹಿಂಗೆ ಹೊಂಟದ ಹಂಗೆ ಅಂತ ಹೇಳಿದ್ರೆ ಆಯ್ತು ತೋರಪ್ಪ ಒಬ್ಬನೇ ಹೊಂಟಿವಿ ಹೋಗ್ರಂಬ ಅಂತಂದ್ರೆ ನಾವೇನು ಹೇಳ್ರಿ ಎಲ್ಲ ಕಡೆ ಸೈ ಅನ್ನೋದು ಎಲ್ಲ ಮನುಷ್ಯರು. ಮತ್ತು ಏನು ಮಾಡೋದು ಹೇಳ್ರಿ. ಅದಕ್ಕೆ ರೆಡಿಯಾಗಿ ಆಯ್ತು ಓಕೆ ರೆಡಿ ಅಂತ ಹೇಳಿಕೆ ನಾವು ರೆಡಿಯಾಗಿ ಬಂದ್ವಿ. ಹೋಗುವ ಎಲ್ಲಿ ಹೊಂಟಿವಿ ತೋರಿಸ್ತೀನಿ ನಿಮಗೆ. ಆಮೇಲೆ ಸಿಗ್ನಂತ ಗೈಸ್ತಾರೆ ಏನು ಮತ್ತೆ ನಮ್ಮ ತೋರಿಸ ಆಮೇಲೆ ಸಿಗ್ತೀನಿ. ನನ್ನ ವಾಯ್ಸ್ ಎಷ್ಟು ನಿಮ್ಗೆ ಕ್ಲಿಯರ್ ಕೇಳ್ತದ ಎಷ್ಟೆಲ್ಲ ಆಯ್ತು. ಯಾಕಪ್ಪ ಅಂದರೆ ಇಲ್ಲಿ ವಾಯ್ಸ್ ಆಗುತ್ತೆ, ಮೈಕ್ ತಗೊಂಡಿಲ್ಲ, ಮೈಕ್ ಮೇಂಟೈನ್ ಮಾಡೋಕ್ಕಾಗಲ್ಲ. ನಿಜ ಇಲ್ಲಿ ನಮ್ಮ ಹೇಳ್ತಿದ್ದಾಳ, ನಾವು ಹೇಳ್ತಿಡ್ಕೊಂತೀರಿ ಹೇಳ್ತಾಳೆ. ಇಲ್ಲ ಹೇಳ್ತಿಲ್ಲಲ್ಲ, ಈಗ ಹಿಡ್ಕೊಂತೀರಿ ಹೇಳ್ಬೇಕಾಗ್ತದ. ಅದಕ್ಕೆ ಮೈಕ. ಸೊ ಅದಕ್ಕೆ ಬನ್ನಿ ಆಮೇಲೆ ಸಿಗ್ತೀನಿ. ಗೈಸ್ ಫೈನಲಿ ಮುದ್ದೆ ಬೇಳಕ್ಕೆ ಎಂಟ್ರಾಗಿವಿ. ಈಗ ಎಂಟ್ರಲ್ಲಾಗೆ ನೀವು ಬಿಡಲಾಗಂತ ಮಾತಾಡ್ಬೇಕು ಬಸ್ ಮುದ್ದೆ ಬೇಳೆಯಿಂದ ಡೈರೆಕ್ಟ್ ಕಡೆ ನಿಮ್ಸೂರು ಮೇಲೆ ಎಲೆಗೆಲಿಗೆ ಹೊಂಟದ. ಗೈಸ್ ಎಲೆಗೆಲಿಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮುಂದೆ. ಮುದ್ದೆ ಬೇಳೆ ಬಂದಿವೆ ಗೈಸ್. ಇವಾಗ ಬನ್ನಿ ಮುದ್ದೆ ಬೇಳೆಯಿಂದ ಮುಂದೆ ಕಡೆ ಹೋಗುತ್ತೆ ನೋಡುವ. ನೆಕ್ಸ್ಟ್ ಸಿಕ್ಕಾಪಟ್ಟೆ ರಶ್ ಆಗಿದೆ ಈ ಕಡೆಯಿಂದ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಆಗಿದೆ. ಈಗ ನಾ ಮಾತಾಡಿ ನಿಮ್ಗೆ ಕೆಲಸ ಎಲ್ಲ ಗೊತ್ತಿಲ್ಲ, ಅದಕ್ಕೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಜೈ ಹಿಂದ್. ವಿಡಿಯೋ ಬಂದು ಗೈಸ್ ಇವಾಗ ನಾರಾಯಣಪುರ ಅಣೆಕಟ್ಟು ಹತ್ರ ಬಂದೀವಿ. ನಾರಾಯಣಪುರ ಅಣೆಕಟ್ಟು ಅಂದರೆ ಜಲಾಶಯ. ಬಟ್ ಇಲ್ಲಿ ತೋರಿಸ್ತಾರೆ ಕಾಣ್ತದ ಅಂದ್ರೆ ಒಟ್ಟ ಕಾಣಲಾಗದ. ಆ ಸೈಡ್ ಅದು ಈ ಸೈಡ್ ಅದು ಆ ಸೈಡ್ ಅದ ಆ ಸೈಡ್ ಅದ ಐ ಡೋಂಟ್ ನೋ ಗೈಸ್. ಬಟ್ ಭಾಳ ದಿನದ ನಂತರ ಇನ್ನು ಭಾಳ ದಿನ ಆಯ್ತು ಗೈಸ್ ಈ ಥರ ಕಂಟಿಗೆ ಬಡಿಸ್ಕೋತು ಬಸ್ಸಿಗೆ ಹೋಗಿ ಸಿಕ್ಕಾಪಟ್ಟೆ ದಿನ ಆಯ್ತು. ಏನಂದ್ರೆ 4-5 ವರ್ಷ ಆಯ್ತು ಆಫ್ಟರ್ ಲಾಂಗ್ ಟೈಮ್. ಅಣೆಕಟ್ಟು ಬರ್ತದ ಇಲ್ಲೋ ಅಂತ ಅಣೆಕಟ್ಟು ಮೇಲೆ ಅದೈತಿ ನಾವು ಹೆಂಗದೈತಿ ಗೈಸ್. ರೋಡಲ್ಲಿ ಸಿಗ್ತಿಲ್ಲ, ರೋಡಲ್ಲಿ ಚಂದ ನಮ್ಮ ಆಲಿಮಟ್ಟಿದು ಮತ್ತು ಕೋಲಾರದು ಅದಲ್ಲ ರೋಡ್ ಆ ಟೈಪ್ ಇದ್ರೆ ಭಾರಿ ಮಜಾ ಬರ್ತದೆ ನೋಡ್ರಿ ಗಾಯ್ಸ್. ಆಲಿಮಟ್ಟಿ ಡ್ಯಾಮ್
ಸೈಡ್ ಇದೆ ಸಿಕ್ಕಾಪಟ್ಟೆ ಪಬ್ಲಿಕ್ ಐತಿ. ಈ ಕಡೆ ಸೈಡ್ ನೋಡ್ರಿ, ಎಲ್ಲೂ ಕಾಣೋದ್ರ ಮಾಡ್ತಿರ್ತಾರೆ ಹಂಗೆ, ಬಟ್ ನೀರೆಲ್ಲ ಖಾಲಿ ಆಗ್ಯಾವ. ಡ್ಯಾಮ್ ಆ ಸೈಡ್ ಅದ, ಸಿಕ್ಕಾಪಟ್ಟೆ ಜನ ಅದಾರ. ಈ ಕಡೆ ಸೈಡ್ ನೋಡ್ರಿ, ನೀವು ಗೊತ್ತಾಗೋದು ಸಿಕ್ಕಾಪಟ್ಟೆ ಜನ ಅದಾರ. ಅದಕ್ಕೆ ಆ ಸೈಡ್ ತೋರ್ಸಕ್ಕಾಗಲ್ಲ ನಿಮ್ಗೆ. ಬನ್ನಿ ಗೈಸ್, ಇರ್ಲಕ್ಕ ನೋಡಿ ಬರೀ ಕಲ್ಲುಗಳದ ಇದ್ರೆ ಮೊದಲೇ ನಮ್ಮ ಈಸ್ಕೊಂಡು ಬರಲ್ಲ. ಇದೆ ಗೈಸ್, ನಾರಾಯಣಪುರ ಡ್ಯಾಮ್ ಅಂತ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಸೊ ವಿಡಿಯೋ ಮಾಡ್ರಿ ನ್ಯೂಸ. ಬನ್ನಿ ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಗೈಸ್ ಈ ಊರಾಗ ನೋಡ್ರಿ, ಅಲ್ಲಿ ಶಿವಮೂರ್ತಿ ಅದ ಈ ಬೆಟ್ಟದ ಮೇಲೆ. ನೋಡ್ರಿ ಬೆಟ್ಟದ ಮೇಲೆ ಇಲ್ಲಿ ಶಿವಮೂರ್ತಿ ಹಿಂಗೆ ಹೊಳ್ದಂದ್ರೆ ಅಲ್ಲಿ ಜೀಸಸ್ ನೋಡ್ರಿ. ಒಂದೇ ಬೆಟ್ಟದ ಮೇಲೆ ಈ ಸೈಡ್ ಶಿವ ಅಂತ, ಈ ಸೈಡ್ ಐತಲ್ಲ ಜೀಸಸ್. ಎಷ್ಟು ಖತರ್ನಾಕಲ್ಲ ನೋಡ್ಲಕ್ಕ. ಶಿರ್ವಾರ್ದಾಗ ಇದೀವಿ, ಶಿರ್ವಾರ್ದಾಗ. ಲುಕಿಂಗ್ ಲೈಕ್ ವಾವ್, ಭಾಳ ಇಷ್ಟ ಆಯ್ತು ನನಗೆ. ಅಂದರೆ ಜಾತಿ ಭೇದ ಇಲ್ಲ ಅದು, ಮತ್ತಲ್ಲ ನೋಡ್ಲಕ್ಕ. ಗೈಸ್ ಒಳಗೆ ಗಾಡ್ಯಾಗ ಕೂತು ಸಿಕ್ಕಾಪಟ್ಟೆ ಬೋರ್ ಅಲಾಗದ. ಅದಕ್ಕೆ ಸುಮ್ಮ ಹೊರಗಡೆ ಒಂದು ರೌಂಡ್ ತಿರುಗಿದೇವೆ ಅಂದ್ರೆ ಮನ್ಸಿಗೆ ಸಮಾಧಾನ ಆಗತ್ತೆ. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಬೋರ್ ಆಗತ್ತೆ ನಿಜ. ಹೆಂಗಾರ ನಿಂತೀವಿ ಅಲ್ಲ ಬಾಲ್ ಹೊರಗೆ ಸಾಕಾಗ ಎಷ್ಟು ಚಂದ ಗಾಳಿ ಅದ ನೋಡಿ ಹೊರಗೆ. ವಾವ್ ಶಿಸ್ತು ಗಾಳಿ ಅದ. ಒಂದು 5 ನಿಮಿಷ ತಿರುಗಾಡ್ದಂಗೆ ಮಾಡೋದು, ಮತ್ತು ಆಫೀಸ್ ಐತಲ್ಲ ಬಸ್ ಚಲೋ ಅದ ಹೋಗೋದು. ಸಿಕ್ಕಾಪಟ್ಟೆ ಬೋರ್ ಅಲಾಗತ್ತೆ ನಿಜ ಹೇಳ್ಬೇಕು. ನೈಟ್ ಜರ್ನಿ ಮಾಡೋದು ಭಾಳ ಬೆಸ್ಟ್. ಮಲ್ಕೊಂಡ್ವಿ ಅಂದ್ರೆ ಜರ್ನಿನೇ ಗೊತ್ತಾಗಲ್ಲ. ಡೇ ಟೈಮ್ನಾಗ ಒಟ್ಟ ಫುಲ್ ಹೈರಾಣ, ಬೇಸರ ಆಗತ್ತೆ ನಿಜ ಹೇಳ್ಬೇಕಂದ್ರೆ. ಅಂದ್ರೂ ಸಿಕ್ಕಾಪಟ್ಟೆ ಬೋರಿಂಗ್ ಡೇ ಟೈಮ್ನಾಗ. ನೈಟ್ ಟೈಮ್ನಾಗೆ ಬರ್ಬೇಕು ನಾವು ಕರೆ ಹೇಳ್ಬೇಕಂದ್ರೆ. ಮಸ್ತ್. ಮನೆ ಗೈಸ್ ಹೋಗುವ ಇವಾಗ. ಹೋಗ್ಬಿಟ್ಟು ಎಲ್ಲಿಗೆ ಹೋಗ್ತೀವಿ ಅಲ್ಲಿಂದ ಸಿಗ್ತೀವಿ ಅಂತ ನಿಮಗೆ. ಲೆಟ್ಸ್ ಗೋ ಗೈಸ್. ನಮ್ಮ ಬಸ್ಸಿನಲ್ಲಿ ಇರ್ತಕ್ಕಂಥ ನಮ್ಮ ಕಂಡಕ್ಟರ್ ಸರ್ ಒಂದು ಕ್ವಶನ್ ಕೇಳಿದಾರೆ. ಏನು ಕ್ವಶನ್ ಅಪ್ಪ ಅಂದರೆ, ಒಂದು ಆಗಿನ ಕಾಲದಾಗ 1 ರೂಪಾಯಿ ನೋಟ 2 ರೂಪಾಯಿ ನೋಟ್ ನೋಡಿರ್ತಿರಲ್ಲ ನೀವು. ಸೊ ಅದೇ ನೋಟನ್ನು ಬಳಸ್ಕೊಂಡು ಒಂದು ಲೆಕ್ಕಾಚಾರ. ಏನು ಲೆಕ್ಕಾಚಾರಪ್ಪ ಅಂದರೆ, ಅವು 100 ರೂಪಾಯಿ ನೋಟ ನಮ್ಮ ಹತ್ರ ಇರುತ್ತೆ. 100 ರೂಪಾಯಿ ಇರುತ್ತೆ ಅಮೌಂಟ್. ಆ ಅಮೌಂಟನ್ನ 50 ನೋಟ್ ಬರ್ಬೇಕಂತ, ಬಟ್ 2 ರೂಪಾಯಿ ನೋಟ ಇರಬಾರ್ದಂತ. ಇದಕ್ಕೆ ಆನ್ಸರ್ ನೀವು ಏನಾದರೂ ಗೊತ್ತಿತ್ತಂದ್ರೆ ಕಾಮೆಂಟ್ ಹಾಕ್ರಿ. ಕಂಡಕ್ಟರ್ ಸರ್ ಹೇಳಿದ ಆನ್ಸರ್ ಏನಂದರೆ, ಅವ್ರು ಏನಂದ್ರೆ ಯಾವ ಸರಿಗೆ ಕೇಳಿದ್ರು ಇದು ಆನ್ಸರ್ ಮಾಡಲ್ಲ ಅಂತ ಹೇಳ್ಯಾರ. ನಾವು ಚಾಟ್ ಜಿ ಪಿ ಟಿ ಕೂಡ ಕೇಳಿದೆ. ಚಾಟ್ ಜಿ ಪಿ ಟಿ ಏನಂತೂ ಇದು ಸಾಧ್ಯನೇ ಇಲ್ಲ ಈ ಲೆಕ್ಕ ಅಂತ ಹೇಳಿದೆ. ಸರ್ ಅದರಲ್ಲಿ ಲೆಕ್ಕ ಆದಿಲ್ಲ ಅಂತ ಹೇಳಕತ್ತಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಹಾಕೋದು ಮರಿಬೇಡ್ರಿ. ಕಾಮೆಂಟ್ ಹಾಕಿರಿ ಆನ್ಸರ್. 2 ನೋಟ ಅಂದರೆ 2 ರೂಪಾಯಿದು ಯೂಸ್ ಮಾಡೋದಿಲ್ಲ. 1 ರೂಪಾಯಿ ನೋಟ್ ಯೂಸ್ ಮಾಡ್ಬೋದು, 5 ರೂಪಾಯಿ ನೋಟ್ ಯೂಸ್ ಮಾಡ್ಬೋದು. ಬಟ್ 50 ನೋಟ್ ಆಗಬೇಕು. ಹೆಂಗೆ ಮಾಡ್ಬೇಕು ಏನು ನಮಗೆ ಗೊತ್ತಿಲ್ಲ, ನೀವು ಮಾಡಿ ನೋಡಿರಿ. ಜೈ ಹಿಂದ್. ಇವಾಗ ರಾಯಚೂರು ಬಂದೀವಿ. ರಾಯಚೂರು ಬಂದ್ಬಿಟ್ಟು ನಮ್ಮ ಕಂಡಕ್ಟರ್ ಸರ್ ಸಿಕ್ಕಾಪಟ್ಟೆ ತಲೆ ತಿಂದಾರಲ್ಲ. ಸೊ ಅದಕ್ಕೆ ಒಂದಿಷ್ಟು ತೊಗೊಂಡು ಚಹಾ ಕುಡಿಬೇಕು. ಬನ್ನಿ ಇವಾಗ ಚಹಾ ತೊಗೊಳ್ಳುವ. ಶಿಸ್ತಾಗೆ 1-2 ಚಹಾ ತೊಗೊಂಡ್ಬಿಟ್ಟು ಚಹಾ ಕೊಡ. ಮತ್ತು ಸಿಕ್ಕಾಪಟ್ಟೆ ತಲೆ ತಿಂದಾರ ನಿಜ. ಇವಾಗ ನಮ್ಮ ಕಂಡಕ್ಟರ್ ಸರ್ ಕ್ವಶನ್ ಮೇಲೆ ಕ್ವಶನ್ಗಳು ಕೇಳಿದ್ದಾರೆ. ಅದಕ್ಕೆ ಇವಾಗ ಚಹಾ ಕುಡಿದು ತಲೆ ಸ್ವಲ್ಪ ಸೀದಾ ಮಾಡ್ಕೋತೀವಿ. ನೀವಾರ ಆನ್ಸರ್ ಮಾಡೋವಲ್ಲ ಬಿಡೋವಲ್ಲ, ನಾನು ಮಾಡಿದ್ ಬಿಡ್ರಿ ಗೈಸ್. ಅಂತ ಕ್ವಶನ್ಗಳಿದ್ದು. ಬನ್ನಿ ಚಹಾ ಕುಡಿದ್ಬಿಟ್ಟು ಸಿಗ್ತೈತಿ ಗೈಸ್. ಫೈನಲಿ ನಮ್ಮ ಫೈನಲ್ ಡೆಸ್ಟಿನೇಷನ್ ನಾವು ರೀಚ್ ಆದ್ವಿ. ನಾವು ಬರೋದ್ರೊಳಗಡೆ ಜಿಟಿ ಮಳೆ ಹನಿ ಅಂತ. ಇನ್ನೂ ರೂಮ್ ಅದೇನು ಫಿಕ್ಸ್ ಮಾಡಿಲ್ಲ. ನನಗೆ ಯಾಕೋ ರೂಮ್ ಬೇಡ ಅಂತ ಅನ್ಸಾಕತ್ತದ. ನಮ್ಮ ಕ್ರಶ್ ಬಾಯ್ ಏನೋ ಥರ ಅದ್ರ ಮೇಲೆ ಡಿಪೆಂಡ್. ಯಾಕಂದ್ರೆ ನಾವು ಇಬ್ಬರೇ ಅದೀವಿ, ಆರಾಮ್ ಸಿಸ್ತ ಎಂಜಾಯ್ ಮಾಡೋದಿರುವಾಗ ನನ್ನ ಪ್ಲ್ಯಾನ್. ಯಾಕಂದ್ರೆ ಒಂದು ಲಾಕರ್ ರೂಮ್ ಅದ, ಲಾಕರ್ ರೂಮ್ನ ಹಾಕಿ ಬ್ಯಾಗ್ ಹೋಗಟ್ರಿ ಆರಾಮ್ ತಿರುಗಾಡಿ ಎಲ್ಲಿ ಜಾಗ ಸಿಗ್ತ ಅಲ್ಲಿ ಮಕ್ಕೋಬೋದು. ದೇವ್ರ ಸನ್ನಿಧಿಯೊಳಗೆ ನನ್ನ ಈ ಪ್ಲ್ಯಾನ್ ಅದ. ಬಟ್ ಅವ್ರು ಏನಿರ್ತದೆ ಅವ್ರ ಪ್ಲ್ಯಾನ್ ಐ ಡೋಂಟ್ ನೋ. ನೋಡ್ಬೇಕು ಏನಾಗುತ್ತೆ ಅನ್ನೋದು. ಬನ್ನಿ ಇವಾಗ ಮನೆಗೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು. ನಮ್ಮ ಶಿಲ್ಪ ಚಂತನ ಕಾಲ್ ಮಾಡಿ ಎಲ್ಲಿದಿ, ಎಲ್ಲಿ ಬಂದು, ಎಲ್ಲಿ ಹೋದಿ, ಪಾಪ ಭಾಳ ಮಿಸ್ ಮಾಡ್ಕೊಳಕತ್ತಾಳ ಅಂತ. ಅಂದರೆ ಇಷ್ಟು ದಿನ ಬಿಟ್ಟಿಲ್ಲಲ್ಲ. ಸೊ ಇವಾಗ ಭಾಳ ಮಿಸ್ ಮಾಡ್ಕೊಳತ್ತಾಳ. ಅದಕ್ಕೆ ಈಗೆದ್ದೆಲ್ಲ ಪಟಾಪಟ ಅಂತ ಹೇಳಕ್ಕೆ ನಮ್ಮ ಮೇಡಮ್ ಅವ್ರಿಗೆ ಒಂದಿಷ್ಟು ಕಾಲ್ ಮಾಡಿಬಿಟ್ಟು ಎಲ್ಲಿ ಏನು ಹೆಂಗೆ ಅನ್ನೋದು ಮಾತಾಡ್ಬೇಕು. ಸೊ ಅದಾಗಿಂದ ಮತ್ತು ಆಫೀಸ್ ಮುಂದೆ ಏನೇನಾಗುತ್ತೆ ಏನೇನಿಲ್ಲ ನೋಡ್ಬೇಕು ಗೈಸ್. ಆ್ಯಂಡ್ ನಾ ಎಲ್ಲಿ ಬಂದೀನಿ ಅನ್ನೋದು ನೀವು ಗೆಸ್ ಮಾಡಿರಿ ನೋಡಮ್ಮ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ಅಂದ್ಕೊಂಡಿನಿ. ಬಟ್ ಆದರೂ ಒಂದು ಸರ್ತಿ ಗೆಸ್ ಮಾಡಿರಿ ನಾನು ಎಲ್ಲಿ ಬಂದಿರ್ಬೋದು ಅಂತ ಹೇಳ್ಬಿಟ್ಟು. ಸಡನ್ನಾಗಿದು ಪ್ಲ್ಯಾನ್ ಆಯಿತು. 1 ಡೇಯಿಂದ ಪ್ಲ್ಯಾನ್ ಆಗಿಂದ ಹಂಗೆ ಎಕ್ಸಿಕ್ಯೂಟ್ ಮಾಡ್ಕೊಂಡ್ಬಿಟ್ಟೆ. ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿಕೊಂಡು ಸೀದಾ ಬಂದೇ ಬಿಟ್ಟಿವಿ. ಬನ್ನಿ ಇವಾಗ ಹೋಗುವ. ನಮ್ಮ ಸರ್ ಬಾಯ್ರಿ, ನೀವು ಕಾಣಲಿದ್ದೀರಿ ಆದ್ರೆ ಬಾಯ್ರಿ.
ಮನೆ ಗೈಸ್ ಹೋಗೋ ಈಗ ಪಟಾಕ್ಸ ಈಗ ಎಲ್ಲರ ಒಂದು ರೂಮ್ ಮಾಡೋದ್ರಾಯ್ತು ಇಲ್ಲ ಏನು ಮಾಡ್ತೀವಿ ಗೊತ್ತಿಲ್ಲ ಆರ್ಡರ್ನ ಒಂದು ಮಾಡ್ತೀವಿ ಒಟ್ಟು ಮಾಡ್ತೀವಿ ಲೆಟ್ಸ್ ಗೋ ಏನಾಗುತ್ತೆ ನನಗಂತೂ ಏನೋ ನೋ ಐಡಿಯಾ ಯಾಕಪ್ಪ ಅಂದ್ರೆ ಏನು ಪ್ಲ್ಯಾನ್ ಇಲ್ಲ ಬಂದಿದ್ದಕ್ಕೆ ಅಪ್ಪು ಎಲ್ಲಿ ಹೊಂಟಪ್ಪ ಅದಕ್ಕೆ ಕೇಳಪ್ಪ ಎಲ್ಲಿ ಹೊಂಟ ಏನಪ್ಪ ನಿನ್ನ ಪ್ಲ್ಯಾನ್ ನಿಮ್ಗೆ ಸ್ವಲ್ಪ ಏನಾರ ಪ್ಲ್ಯಾನ್ ಏನು ಹೇಳಿದ್ರೆ ನಮ್ಗೆ ಮುಂದಿನ ಸ್ವಲ್ಪ ಏನಿಲ್ಲ ಅವು ಸ್ಟೇ ಮಾಡೋನು ಅದೇ ವಿಚಾರ ಅದೇ ಅಪ್ಪು ಎಲ್ಲಿ ಸ್ಟೇ ಏನು ಗೊತ್ತಿಲ್ಲ ನೋಡ್ಬೇಕು ಹುಡುಕಣ ಬರ್ರಿ ಹಿಂಗೆ ಏನಂದ್ರೆ ಗೈಸ್ ಇದು ಎಕ್ದಮ್ ಪ್ಲ್ಯಾನ ಎಕ್ದಮ್ ಎಕ್ಸಿಕ್ಯೂಟ್ ಮಾಡಿದ್ದು ಸೊ ಹಿಂಗಾಗಿ ಏನು ಪ್ಲ್ಯಾನೇ ಇಲ್ಲ ನಮ್ಮ ಫ್ಯಾಮಿಲಿ ಬಂದಾಗ ಏನು ಪ್ಲ್ಯಾನ್ ಇರಲಿಲ್ಲ ನಿಜ ಹೇಳ್ಬೇಕಂದ್ರೆ ಇವಾಗೂ ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ ಬಟ್ ನೋಡಬೇಕು ಹುಡುಕ್ತೀವಿ ಯಾವ್ದಾರು ರೂಮ್ ನೋಡ್ತೀನಿ ನನಗೆ ಮುಂದೆ ಗೊತ್ತಾಗುತ್ತೆ ನಿಮಗೆ ಬನ್ನಿ ನಾವೆಲ್ಲಿ ಬಂದು ಅನ್ನೋದು ನೀವು ಕಾಮೆಂಟ್ ಆಗ್ರಿ ಇಷ್ಟು ನೋಡಿ ಆಗ್ರಿ ಇಷ್ಟೇ ನೋಡಿ ಆಗ್ಬಿಡ್ರಿ ಮತ್ತೆ ಜಾಸ್ತಿ ತೋರಿಸಲ್ಲ ಗೈಸ್ ಫೈನಲಿ ಒಂದು ರೂಮ್ ಸಿಕ್ತು ಸಿಕ್ಕಾಪಟ್ಟೆ ನಿಜ ಯಾವಾಗಂದ್ರೆ ರೂಮೇ ಎಲ್ಲಿ ಅವೈಲೇಬಲ್ ಇರಲಿಲ್ಲ ಯಾಕಪ್ಪ ಅಂದ್ರೆ ಇವಾಗ ಸ್ಯಾಟರ್ಡೇ ನಾಳೆ ಸಂಡೇ ಸೊ ಸಿಕ್ಕಾಪಟ್ಟೆ ಜನ ಬಂದಿದ್ರಲ್ಲ ಅದಕ್ಕೆ ಎಲ್ಲಿ ರೂಮೇ ಅವೈಲೇಬಲ್ ಇಲ್ಲ ದೇವರು ಹಂಗೆ ಕಷ್ಟಪಟ್ಟು ಭಾಳ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸಿಕ್ಕಾಪಟ್ಟೆ ಚಿಕ್ಕದ ರೂಮ್ ಇದು ನಾವು ಮೊದಲೊಂದು ಸರ್ತ ಬಂದಿದ್ದೀವಿ ನೋಡ್ರಿ ಇದಕ್ಕಿಂತ ಕಮ್ಮಿ ರೇಟ್ ಒಳಗಡೆ ಮತ್ತು ದೊಡ್ಡ ರೂಮ್ ಸಿಕ್ಕಿದ್ದು 2 ರೂಮ ಪ್ಲಸ್ ಒಂದು ಕಿಚನ್ ಒಂದು ಮತ್ತು ಬಾತ್ರೂಮ್ ಥರ ಬಟ್ ಇದು ಐತಲ್ಲ ಭಾಳ ಚಿಕ್ಕ ರೂಮ್ ಅದ ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ಗೈಸ್ ಅಂದರೆ ಈಗ ನಾವೇ ಫುಲ್ಲ ಸ್ಯಾಟರ್ಡೆ ಸಂಡೇ ಟೈಮ್ದಾಗ ಬಂದೀವಿ ಸೊ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಇವತ್ತೊಂದು ನೈಟ್ ಅಷ್ಟೇ ನೈಟ್ ಬೆಳಗ್ಗೆ 7 ಗಂಟೆಗೆ ಚೆಕ್ಔಟ್ ಅದ ಚೆಕ್ಔಟಿಗೆ ಬರೀ ಬೆಳಗ್ಗೆ ಚೆಕ್ಔಟಿಗೆ ಎಷ್ಟು ಅಮೌಂಟ್ ತೊಗೊಂಡು ಸಿಕ್ಕಾಪಟ್ಟೆ ಜಾಸ್ತಿ ಅಮೌಂಟ್ ತೊಗೊಂಡ್ರೆ ನಿಜ ಹೇಳ್ಬೇಕಾದ್ರೆ ಭಾಳ ಜಾಸ್ತಿ ಐತಿ ಇದು ಕಾಸ್ಟ್ಲಿ ಆ್ಯಂಡ್ ರೂಮ್ ಕೂಡ ಅಷ್ಟು ಕ್ಲೀನ್ ಇಲ್ಲ ಏನಿಲ್ಲ ಇರ್ಲಕ್ಕೆ ಏನೂ ಆಗಲ್ಲ ಲೆಟ್ಸ್ ನಡೀತದ ಅನ್ಕೊಂಡು ಓಕೆ ಫೈನಲಿ ಸಿಕ್ಕಾದ್ರೆ ಸಾಕು ನನಗೆ ನಿಜ ಹೇಳ್ಬೇಕಂದ್ರೆ ಸಿಕ್ಕಬೇಕಪ್ಪ ಸಾಕಪ್ಪ ಅನಿಸಿತ್ತು ಅಷ್ಟು ಮಿಕ್ಕಿತ್ತು ನನಗೆ ಸಿಕ್ತು ಫೈನಲಿ ಡನ್ ಆಯಿತು ಏನು ಟೆನ್ಷನ್ ಇಲ್ಲ ಮತ್ತು ಆಫೀಸ್ ಐತಲ್ಲ ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದೇಳ್ಬೇಕು ಅದಕ್ಕೈತಿಲ್ಲ ಇವಾಗ 11 ಗಂಟೆಗೆ ಅದ ಆ್ಯಂಡ್ ಗೈಸ್ ನಿನ್ನೆ ವ್ಲಾಗ್ ಬಂದಿರಲಿಲ್ಲ ಅಂದರೆ ನಿನ್ನೆ ಅಂದರೆ ಮೊನ್ನೆ ಈ ವಿಡಿಯೋ ನೋಡ್ತಿರ್ತಿರಲಿಲ್ಲ ಅದು ಮೊನ್ನೆ ವ್ಲಾಗ್ ಬಂದಿರಲಿಲ್ಲ ಸೊ ಸಾರಿ ಫಾರ್ ದಟ್ ನಾನು ಬಿಜಾಪುರಿಂದ ವಿಡಿಯೋ ಐತಲ್ಲ ಅಪ್ಲೋಡ್ ಇಟ್ಟಿನಿ ಬಟ್ ಎಲ್ಲಿ ನೆಟ್ವರ್ಕ್ ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದು 5ರಿಂದ 6 ಗಂಟೆಲಿದ್ದ 8 ಗಂಟೆ ತನಕ ಮುಂಜಾನೆ ಬೆಳಗ್ಗೆ ಎಡಿಟ್ ಮಾಡೀನಿ ಎಷ್ಟು ಬಟ್ ಅಪ್ಲೋಡ್ ಆಗಿಲ್ಲ ಅಂದ್ರೆ ನನ್ನ ಕಡೆ ಏನಿಲ್ಲ ಇನ್ನೂ 50% ಅಷ್ಟೇ ಆಗ್ಯದ ಏನು ಮಾಡಲಿ ಹೇಳ್ರಿ ಒನ್ ಡೇ ಮಿಸ್ ಆಯಿತು ನಿಜವಾಗ್ಲೂ ಭಾಳ ಫೀಲ್ ಆಗತ್ತೆ ಇದು ಒನ್ ಡೇ ಮಿಸ್ ಆಗಿದ್ದಕ್ಕೆ 6 ತಿಂಗಳಿಂದ ಒಂದು ಡೇ ಮಿಸ್ ಆಗಲಾರ್ದೆ ಡೈಲಿ ಲಾಂಗ್ ವಿಡಿಯೋಗಳು ಆಗೋದು ಬಂದಿದೆ ಬಟ್ ಇವತ್ತು ಮಾತ್ರ ಭಾಳ ಬೇಜಾರಾಗ್ಯದ ಏನು ಮಾಡೋಕ್ಕಾಗಲ್ಲ ಗೈಸ್ ಇಲ್ಲಿ ಜನನೂ ಜಾಸ್ತಿ ಅದ ನೆಟ್ವರ್ಕ್ ಅಂತೂ ಒಂದು ಚೂರು ಇಲ್ಲ ಅಂದರೆ ಆನ್ಲೈನ್ ನೆಟ್ ಯೂಸ್ ಮಾಡೋಕೆ ಅದಕ್ಕೆ ನೆಟ್ವರ್ಕ್ ಇಲ್ಲ ಅದು ಬಿಟ್ಟರೆ ಕಾಲ್ ಅದು ಹೋಗ್ತಾ ಬರ್ತಾವೆ ಅಷ್ಟೇ ಅದನ್ನು ಏನು ವಾಯ್ಸ್ ಕೇಳಲ್ಲ ಕರೆಕ್ಟ್ ಗುರುವಾರ ಒಂದು ಅಮಾಸಿ ಬಂದ್ವಿ ಅಂದ್ರೆ ಜನ ಜಾತ್ರೆ ಇರ್ತವ್ರಿ ಕಾಲಿಡಕ್ಕೆ ಜಾಗ ಇಲ್ಲ ನಿಜ ಹೇಳ್ಬೇಕಂದ್ರೆ ನಾಳೆ ಹಂಗೆ ಇರ್ತೇನೆ ಮಾಡ್ತೀವಿ ಗೊತ್ತಿಲ್ಲ ಆದಷ್ಟು ಬೇಗ ಬೆಳಗ್ಗೆ ಹೇಳ್ತೀವಿ ಆ್ಯಂಡ್ ನಾ ಎಲ್ಲಿ ಅಂತ ನಿಮ್ಗೆ ಇಲ್ಲಿವರೆಗೂ ಹೇಳಿಲ್ಲ ಎಲ್ಲಿ ಅಂತ ನೀವು ಗೆಸ್ ಮಾಡಿರಿ ನಾಳಿನ ಬ್ಲಾಗ್ದಾಗ ಬರುತ್ತೆ ನೋಡಿರಿ ವಾಚ್ ಮಾಡಿರಿ ಹೆಂಗಿರ್ತದೆ ನೋಡಿರಿ ನೀವು ಅಷ್ಟೇ ಹೆಚ್ಚಿಗೆ ಏನು ಹೇಳಲ್ಲ ನಾಳಿನ ಬ್ಲಾಗ್ದಾಗ ಬರ್ತದೆ ನಾವು ಎಲ್ಲಿಗೆ ಬಂದೀವಿ ಅಂತ ಹೇಳಿಕೆ ನಿಮ್ಗೆ ಗೊತ್ತಾಗುತ್ತೆ ಲೆಟ್ಸ್ ಗೋ ಗೈಸ್ ನಮ್ಮ ಸಡನ್ನಾಗಿ ಟ್ರಿಪ್ ತೊಗೊಂಡಿದ್ದು ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ನಿಜವಾಗ್ಲೂ ಭಾಳ ತಪ್ಪು ಕೆಲಸ ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಂಡು ಅದು ಮಾಡೋದಿತ್ತು ಬಟ್ ಇವ್ರು ಅದಾರಲ್ಲ ಅವರು ನಮ್ಮ ಕ್ರಶ್ ಬಾಯ್ ಅವ್ರು ಅದಾರಲ್ಲ ಅವರಿಂದನೇ ಎಲ್ಲ ಕೆಟ್ಟಿದ್ದು ಅವರೇ ಅಡ್ವಾನ್ಸ್ ಒಮ್ಮೆ ಮರ್ದಿನ ಎಲ್ಲ ಕೈಯಾದ್ರೆ ನಾನು ಕುರಿಗೋ ಟೈಪ್ ಅನ್ಕೊತ ಬಂದ್ಬಿಟ್ಟೆ ಕುರಿ ಬಂದು ಹಳ್ಳ ಬಿದ್ದಂಗೆ ಆಗಿದೆ ಈಗ ದೇವ್ರ ಹತ್ರ ಏನು ಟೆನ್ಷನ್ ಇಲ್ಲ ಅದಂಗಾಗುತ್ತೆ ಲೆಟ್ಸ್ ಸಿ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಮತ್ತು ನಾಳಿನ ಬ್ಲಾಗ್ದಾಗ ಸಿಗ್ತೀವಿ ಅಂತ ನಾಳೆ ನೋಡಿರಿ ಓಕೆ ಗೈಸ್ ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಂಗೆ ನಾಳೆ ವಿಡಿಯೋಗೋಸ್ಕರ ಕಾಯಿರಿ ಗೊತ್ತಾಗುತ್ತೆ ನಿಮಗೆ ಮತ್ತು ನಾಳೆ ನೋಡಿ ಸಿಗ್ತಾ ಎಲ್ಲರಿಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್